ಮೋದಿ ಸರ್ಕಾರ ಬಂದ ನಂತರ ವಿಚಾರ ಮಾಡಿದ್ರು, ಏನಂತ ಹಾಕಿ ನೋಡೋಣ ಅಂತ ಹೇಳಿ. ಉರಿಯೊಳಗೆ ಹಾಕಿದ್ರು, ಪುಲ್ವಾಮಾದಾಗ ಹಾಕಿದ್ರು. ಪಾಕಿಸ್ತಾನವನ್ನ ಒಳಗ ಹೊಕ್ಕು ಹೊಡೆದಂಥದ್ದು ನಮ್ಮ ಸೈನಿಕರು, ಅದಕ್ಕೆ ಪರ್ಮಿಷನ್ ಕೊಟ್ಟಂಥವ್ರು ಮೋದಿಯವರು. ಈ ಏರ್ ಸ್ಟ್ರೈಕ್ ಮಾಡ್ಬೇಕಾರ ನಮ್ಮ ಕಡೆ ಇನ್ನೂ ಹೊಸ ವಿಮಾನ ಬಂದಿರಲಿಲ್ಲ. 35 ವರ್ಷ ನಮ್ಮ ದೇಶದ ಏರ್ಫೋರ್ಸ್ಗೆ ಹೊಸ ವಿಮಾನ ಕೊಟ್ಟಿರಲಿಲ್ಲ. ಹಳೇ ವಿಮಾನ ತಗೊಂಡೋಗಿ ಕ್ಯಾಪ್ಟನ್ ಅಭಿನಂದನ್ ಬಾಂಬ್ ಹಾಕಿ ಬಂದರು. ಹಾಕ್ಬೇಕಾದ್ರೆ ಭಾಳ ಹಳೆ ವಿಮಾನ ಇತ್ತದು. ಮಿಗ್ 21 ಅಂತ, ಮಿಗ್ 21 ಅಂತ ಒಂದು ಏರ್ಕ್ರಾಫ್ಟ್ ಇತ್ತು. ಅದು ಪತನ ಆಯ್ತು, ಅವ ಸಿಕ್ಕಾಕೊಂಡಲ್ಲಿ. ಕಾಂಗ್ರೆಸ್ ಪಾರ್ಟಿಯವ್ರು ಇಷ್ಟು ಸಂಭ್ರಮ ಪಟ್ಟಿದ್ರು ಅವ ಸಿಕ್ಕಾಕೊಂಡಾಗ. ನಾನು ನಿಮ್ಗೆ ಹಂಗೆ ಹೇಳ್ತಲ್ಲ, ಕಾಂಗ್ರೆಸ್ ಪಾರ್ಟಿ ಭಾಳ ಖುಷಿ ಪಟ್ಟಿತ್ತು. ಯಾಕಂದ್ರೆ ಅಲ್ಲಿ ನಮ್ಮ ಕ್ಯಾಪ್ಟನ್ ಸಿಕ್ಕನ, ಅವನ ಜೀವಂತ ಪಾಕಿಸ್ತಾನದವ್ರು ಬಿಡುವುದಿಲ್ಲ, ಮೋದಿನ ಬದ್ನಾಮ್ ಮಾಡೋದು ಮತ್ತು ಅಧಿಕಾರಕ್ಕೆ ಬರೋದು, ಇದು ಕಾಂಗ್ರೆಸ್ಸಿನ ನೀತಿಯಾಗಿತ್ತು. ಯಾಕಂದ್ರೆ ಹಿಂದಿಂಗೆ ಆಗಿತ್ತು, ನಿಮ್ಗೆ ನೆನಪಿರ್ಬೇಕು. ನಮ್ಮ 10 ಯೋಧರನ್ನ ಅಪಹರಿಸಿದ್ರು. 10 ಯೋಧರನ್ನ ಅಪಹರಿಸಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಸರ್ಕಾರ ಇದ್ದಾಗ 10 ಯೋಧರನ್ನ ಅಪಹರಿಸಿದ್ರು. ಆ 10 ಯೋಧರ ತಲೆ ಕಡಿದು ಕೇವಲ ದೇಹವನ್ನ ಭಾರತಕ್ಕೆ ಕಳಿಸಿದ್ರು. ಅದಕ್ಕೆ ಕಾಂಗ್ರೆಸ್ದವ್ರ ಗ್ಯಾರಂಟಿ ಇತ್ತು. ಏನಿತ್ತು? ಹೆಂಗಿದ್ರು ಅಭಿನಂದನ್ ಸತ್ ಮೇಲೆ ನಾವು ಮೋದಿನ ಬದ್ನಾಮ್ ಮಾಡ್ತೀವಿ ಮತ್ತು ಮೋದಿನ ಕೆಳಗಿಳಿಸ್ತೀವಿ ಅಂತ. ಮೋದಿ ಸೋಲು ಅಷ್ಟು ಸರಳ ಒಪ್ಪಿಕೊಳ್ಳುವಂಥ ಮನುಷ್ಯ ಅಲ್ರಿ. ಯಾವ ದಿವಸ ಅಭಿನಂದನ್ ಅಲ್ಲಿ ಸಿಕ್ಕಾಕೊಂಡ್ರು, ಜಗತ್ತಿನ ಅನೇಕ ನಾಯಕರಿಗೆ, ಇಂಗ್ಲೆಂಡು, ರಷ್ಯಾ, ಅಮೇರಿಕಾ, ಅನೇಕ ದೇಶಗಳ ನಾಯಕರಿಗೆ ಫೋನ್ ಮಾಡಿದ್ರು, ಪಾಕಿಸ್ತಾನಕ್ಕೂ ಮೆಸೇಜ್ ಕೊಟ್ಟರು. ಅಭಿನಂದನ್ ಏನಾದರೂ ಸುರಕ್ಷಿತವಾಗಿ, ಎಲ್ಲ ರೀತಿಯಿಂದ ಸುರಕ್ಷಿತವಾಗಿ ದೇಶಕ್ಕೆ ವಾಪಸ್ ಬರಲಿಲ್ಲ ಅಂತಂದ್ರೆ ಜಗತ್ತಿನ ಭೂಪಟದಿಂದ ಪಾಕಿಸ್ತಾನವನ್ನು ಅಳಿಸಿ ಹಾಕ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಬಾಲ ಮುದುಡಿಕೊಂಡು ತಂದು ಅಭಿನಂದನ್ ಬಿಟ್ಟು ಹೋದರು. ಇದು ಮೊದಲನೇ ಸರ್ತೆ, ದೇಶದ ಇತಿಹಾಸದೊಳಗೆ ಮೊದಲನೇ ಸರ್ತೆ. ಯಾವ ದೇಶ ರೀ ಅದು? ಪಾಕಿಸ್ತಾನ. ಆದರೆ ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ಬ್ರದರ್ಸ್ ಅಂತಾರೆ. ಟೆರರಿಸ್ಟ್ಗಳ ಬ್ರದರ್ಸು, ಬಾಂಬ್ ಹಾಕಿದವ್ರ ಬ್ರದರ್ಸ್ ಇವರಿಗೆ. ಹನುಮಾನ್ ಚಾಲೀಸ ಅಂದವ್ರನ್ನ ಏನು ಮಾಡ್ಯಾರ? ಅರೆಸ್ಟ್ ಮಾಡ್ಯಾರ. ಅವರು ಜೈ ಶ್ರೀರಾಮ್ ಅಂದ್ರೆ ಅರೆಸ್ಟ್ ಮಾಡ್ತಾರೆ. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಇಡೀ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿ ಪೊಲೀಸ್ ಕಮಿಷನರ್ನು ಹೊಡಿಲಿಕ್ಕೆ ತಯಾರಾಗಿದ್ರು. ಹಳೆ ಹುಬ್ಬಳ್ಳಿ. ಅವ್ರನ್ನೆಲ್ಲರನ್ನು ಹೊರಗೆ ಬಿಟ್ಟಾರೀಗ ಈ ಸರ್ಕಾರ ಬಂದ ನಂತರ. ಮೊದಲ ಪತ್ರ ಬರೆದಿದ್ರು, ಇವ್ರು ಅಮಾಯಕರಿದ್ದಾರೆ, ಇವ್ರನ್ನ ಬಿಡ್ರಿ ಅಂತ. DJ ಹಳ್ಳಿ, KJ ಹಳ್ಳಿ ಒಳಗೆ ಕಾಂಗ್ರೆಸ್ ಪಾರ್ಟಿ SC MLA ಅವ್ರ ಮನೆ ಸುಟ್ಟು ಹಾಕಿದ್ರು. 100 ಜನ ಕೊಲ್ಲಿಕ್ಕೆ ತಯಾರಾಗಿದ್ರು. ಅವ್ರನ್ನೂ ಸಹಿತ ಬಿಡುಗಡೆ ಮಾಡ್ಯಾರ. ಅವ್ರು ನಮ್ಮ ಪಾರ್ಟಿಗೆ ಬಂದಾರ ಈಗ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಒಳಗೆ ದಲಿತ MLA ಕಿಮ್ಮತ್ತಿಲ್ಲ, ಅಲ್ಪಸಂಖ್ಯಾತರ ಓಟ ಮಹತ್ವದ್ದು ಅಂತ ಹೇಳಿ. ಇದ್ರ ಪರಿಣಾಮ ಕಳೆದ ಕೇವಲ 3-4 ದಿವಸದಾಗ ಹುಬ್ಬಳ್ಳಿಯೊಳಗೆ ನೇಹಾ ಹಿರೇಮಠ್ ಪ್ರಕರಣ ಆಯ್ತು. ನೇಹಾ ಹಿರೇಮಠ್ ಅಂತ ತಂದೆ TV ಮುಂದೆ ಹೇಳಿದ್ದೇನು, ನನ್ನ ಮಗಳನ್ನ ಮತಾಂತರ ಆಗು ಅಂತ ಹೇಳಿದ, ನನ್ನ ಮಗಳು ಒಪ್ಪಲಿಲ್ಲ, ಕೊಲೆ ಮಾಡಿದ್ರು ಅಂತ ಹೇಳಿದ. ಹೇಳಾನಿಲ್ಲ, ನೋಡಿರಿಲ್ಲ. ಮುಖ್ಯಮಂತ್ರಿ ಏನು ಸ್ಟೇಟ್ಮೆಂಟ್ ಕೊಡ್ತಾರ? ಅದು ಅವ್ರದ್ದು ವೈಯಕ್ತಿಕ ವಿಷಯ ಅಂತ. ಎಷ್ಟು ಕ್ಯಾಶುವಲ್ ಅದು. ಬಿಡ್ರಿ, ಅವ್ರ ವೈಯಕ್ತಿಕ. ಕಾಂಗ್ರೆಸ್ ಕಾರ್ಪೊರೇಟರ್ ರೀ, ನಮ್ಮ ಪಾರ್ಟಿ ಕಾರ್ಪೊರೇಟರ್, ನಮ್ಮ ಪಾರ್ಟಿ ಕಾರ್ಯಕರ್ತ ಅಲ್ಲ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಮಗಳು ಸತ್ರ
ಕೊಲೆ ಆದ್ರ ಹಾಡೇ ಹಗಲು ನಗರದ ಪ್ರತಿಷ್ಠಿತ ಕಾಲೇಜ್ದಾಗ ಅದನ್ನು ಮುಚ್ಚಾಕೋ ಪ್ರಯತ್ನ. ಗೃಹ ಮಂತ್ರಿ ಹೇಳ್ತಾರ ಅದ್ರೊಳಗೇನೋ ಬ್ಯಾರೆ ಬಾಂಬ್ಲಾ ಅದಂತ. ಆಮೇಲೆ ಕ್ಷಮೆ ಕೇಳಬೇಕಾಗ್ತವ್ರು. ನಾಚಿಕೆ ಆಗೋದಿಲ್ಲ ನಿಮಗ? ನಮ್ಮ ಮಗಳೊಬ್ಬ ಸತ್ತಾಳ, ನಮ್ಮ ರಾಜ್ಯದ ಒಬ್ಬ ಮಗಳು ಸತ್ತಾಳ. ಇದು ನಡಿಬಾರ್ದು ನನ್ನ ರಾಜ್ಯದಾಗ ಅನ್ನುವಂಥ ಕಲ್ಪನಾ ಬೇಡ ನಿಮಗ? ನಿನ್ನೆ ಯಾದಗಿರಿ ತಾಲೂಕದಾಗ ಒಬ್ಬವೇನೋ ಹೋಟೆಲ್ಗೆ ಬಂದ ಅಂತ, ಅವೇನೋ ಚಪಾತಿ ಕೊಡಲಿಲ್ಲ ಅಂತ ಅಲ್ಲಿ ಒಬ್ಬ ಫಯಾಜ್ ಅನ್ನೋ ಹೋಗಿ ಅವನು ಖಲಾಸ ಮಾಡಿದ್ರು. ಹುಬ್ಬಳ್ಳಿಯಾಗ ನಿನ್ನೆ ರಾತ್ರಿ ಯಾವನೋ ಒಬ್ಬ ಬಂದ, ಕಾಲೇಜ್ ಸ್ಟೂಡೆಂಟ್, ಆಕಿನೇನೋ ಪರಿಚಯ ಆಗಿತ್ತಂತ, ರಂಜಾನ್ ಗಿಫ್ಟ್ ಕೊಟ್ಟು ಆಕಿ ವಾಪಸ್ ಕೊಟ್ಲು. ಆಕಿನ ಸುಟ್ಟು ಆ ರಂಜಾನ್ ವಾಪಸ್ ಅವ ಕೊಟ್ಟು ನಿನ್ನ ಗಿಫ್ಟ್ ಬ್ಯಾಡ್ ಅಂತ ಆ ಗಿಫ್ಟ್ ಸುಟ್ಟು ಹಾಕಿ ಅವನ ಮನಸ್ಸಿಗೆ ಬಂದಂಗೆ ಹೊಡೆದಾನ, ಹಲ್ಲೆ ಮಾಡ್ಯಾನ ಹೆಣ್ಮಗಳು. ಅದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿ. ಅಂದರೆ ದೇಶದಾಗ ಕಾನೂನು ಸುವ್ಯವಸ್ಥೆ ಬೇಡ, ಒಂದು ವರ್ಗದ ಜನರಿಗೆ ಸುರಕ್ಷತೆ ಬೇಡ, ಬಹುಸಂಖ್ಯಾತರಿಗೆ ಸುರಕ್ಷತೆ ಬೇಡ. ಸ್ನೇಹಿತರೆ, ನಾನು ಭಾಳ ಗಂಭೀರವಾಗಿ ಹೇಳಲಿಕ್ಕೆ ಬಂದೇನೆ. ಮುಂದಿನ ದಿವಸಗಳಲ್ಲಿ ನಾವು ನಮ್ಮ ನಂಬಿಕೆ, ಆದರ್ಶ, ನಮ್ಮ ನಂಬಿಕೆ, ನಮ್ಮ ಧಾರ್ಮಿಕ ನಂಬಿಕೆ, ಇದನ್ನ ನಾವು ಉಳಿಸ್ಕೋಬೇಕಂತಂದ್ರ ಎಲ್ಲರಿಗೂ ತಮ್ಮ ತಮ್ಮ ಧರ್ಮದ ಆಚರಣೆಗೆ ಸ್ವಾತಂತ್ರ್ಯ ಇರಬೇಕು. ಯಾರ ಮೇಲೆ ಮತ್ತೊಬ್ಬರು ಒತ್ತಾಯ ಮಾಡಬಾರ್ದಂದ್ರ ಈ ದೇಶದೊಳಗ ನರೇಂದ್ರ ಮೋದಿ ಸರ್ಕಾರ ಬರಬೇಕು. ಸ್ನೇಹಿತರೆ, ನಾವು ಕೇವಲ ಇದರ ಮೇಲೆ ಅಷ್ಟ ಓಟ್ ಕೇಳ್ತಾ ಇಲ್ಲ. ಜಗತ್ತಿನ ಅತ್ಯಂತ ಅಶಕ್ತವಾದಂಥ ಭಾರತ ಅಂತಾಗಿತ್ತು ಆರ್ಥಿಕವಾಗಿ. ಜಗತ್ತಿನ 5 ಅತ್ಯಂತ ಅಶಕ್ತ ದೇಶಗಳಲ್ಲಿ ಭಾರತ ಒಂದಂತಾಗಿತ್ತು. ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ. ಸ್ನೇಹಿತರೆ, ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ. ಇನ್ನು 3 ವರ್ಷದೊಳಗೆ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಲಿದೆ. ಎಲ್ಲ ಕಡೆ ಸಾಲಗಾರ ದೇಶವಾಗಿ ಹೋಗ್ತಾ ಇದ್ದಂಥ ಭಾರತ, ಭಿಕ್ಷೆ ಬೇಡಲಿಕ್ಕೆ ಹೋಗ್ತಿದ್ದಂಥ ಭಾರತ, ಇವತ್ತು ಜಗತ್ತಿನ ಜನ ನರೇಂದ್ರ ಮೋದಿ ಅವರನ್ನ ನೋಡಿ ಹೇಳ್ತಾರೆ, ಮೋದಿ ಇಸ್ ಮೈ ಬಾಸ್ ಅಂತ ಹೇಳಿ. ಯಾಕೆ? ಭಾರತದ ಹತ್ರ ಇವತ್ತು ಆರ್ಥಿಕ ತಾಕತ್ತು ಬರ್ತಾ ಇದೆ, ಮಿಲಿಟರಿ ತಾಕತ್ತು ಬರ್ತಾ ಇದೆ. ಕೆಲವರು ಕೇಳ್ತಾರೆ ನನಗೆ, ಆಯ್ತು ರೀ, ಭಾರತದ ಆರ್ಥಿಕ ತಾಕತ್ತು ಬಂದು ನಮಗೇನು ಸಿಕ್ಕದ? ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ತೇನೆ, ನಮ್ಮ ಯೋಜನೆಗಳೇನು ಜಾರಿಯಾಗ್ಯಾವಲ್ಲ, ಇವು ನಿಮ್ಮನ್ನು ಸ್ವಾವಲಂಬಿ ಮಾಡುವಂಥ ಯೋಜನೆಗಳು, ನಿಮ್ಮ ಕಾಲ ಮೇಲೆ ನಿಲ್ಲಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಡುವಂಥ ಯೋಜನೆಗಳು. ಸಂಜೀವಿನಿ ಅಂತ ಒಂದು ಯೋಜನೆ ಮಾಡೀವಿ ನಾವು. ಸ್ವಸಹಾಯ ಗ್ರೂಪ್ದಲ್ಲಿದ್ದವ್ರು ಕೇಳ್ರಿ, 25-30 ಸಾವಿರ ರೂಪಾಯಿ ಸಬ್ಸಿಡಿ ಬರ್ತದೆ. 25-30 ಸಾವಿರ ರೂಪಾಯಿ ಸಬ್ಸಿಡಿ. MSP ಅತಿ ಹೆಚ್ಚು ಮಾಡೀವಿ, ಖರೀದಿನೂ ಜಾಸ್ತಿ ಮಾಡಿದ್ವಿ. ಅದು ಹತ್ತಿ ಇರ್ಬೋದು, ಕಡ್ಲಿರ್ಬೋದು, ಹೆಸರಿರ್ಬೋದು. ಬೆಳೆ ವಿಮಾ ಸಾಕಷ್ಟು ಜನರಿಗೆ ಒಳ್ಳೆ ರೀತಿಯಿಂದ ಬೆಳೆ ವಿಮಾ ಸಿಕ್ಕದು. ನಮ್ಮ ಜಿಲ್ಲೆಯೊಳಗಂತೂ ಅನೇಕರಿಗೆ ಒಳ್ಳೆ ರೀತಿಯಿಂದ ಸಿಕ್ಕದು. ಪ್ರಧಾನಮಂತ್ರಿ ಕೃಷಿ ಸಮ್ಮಾನ ಯೋಜನೆ 10,000 ರೂಪಾಯಿ ಬರ್ತಿತ್ತು ನಮ್ಮ ಸರ್ಕಾರ ರಾಜ್ಯದೊಳಗಿದ್ದಾಗ. ಇವತ್ತು ಕೇವಲ ಕೇಂದ್ರ ಸರ್ಕಾರದ ಮಾತ್ರ ಕೊಡೋದ್ರಿಂದ 6,000 ರೂಪಾಯಿ ಬರ್ತಾ ಇದೆ. ರಾಜಸ್ಥಾನದಾಗ ನಮ್ಮ ಸರ್ಕಾರದ, ನಾನಾ ಇಲ್ಲಿ ಇನ್ಚಾರ್ಜ್, 12,000 ರೂಪಾಯಿ ಕೊಡ್ತಾ ಇದ್ದೀವಿ ನಾವು. 10 kg ಅಕ್ಕಿ ಬೇಕಾ ಬೇಡವಾ, ಬೇಕಾ ಬೇಡವಾ? ಒಂದು ಕಾಳು ಅಕ್ಕಿ ಕೊಟ್ಟಾರೇನ್ರಿ? ಕೊಟ್ಟಾರ? ಈ ಅಕ್ಕಿ ಹರ್ ಘರ್ ನಲ್ ಜಲ್, ಆಯುಷ್ಮಾನ್ ಭಾರತ, ಇದ್ರ ಎಲ್ಲದರಿಂದ ನಮ್ಮ ದೇಶದೊಳಗ ಕಳೆದ 10 ವರ್ಷದೊಳಗೆ, ಅದರೊಳಗೂ ವಿಶೇಷವಾಗಿ ಈ 5 ವರ್ಷದೊಳಗೆ ಮೋದಿಯವರ 2ನೇ ಅವಧಿಯಲ್ಲಿ ದೇಶ ಬಲಾಢ್ಯ ಆಗ್ತಾ ಇದ್ದಂಗೆ ಸುಮಾರು 25 ಕೋಟಿ ಜನ ಬಹು ಆಯಾಮಿ ಬಡತನದಿಂದ ಮೇಲೆ ಬಂದಿದ್ದಾರೆ, ಬಡತನದ ರೇಖೆಗಿಂತ ಮೇಲೆ ಬಂದಾರ. ಇದು ನಾವು ಹೇಳಿದ್ದಲ್ಲ, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಮಾನಿಟರಿ ಫಂಡ್ ಹೇಳಿದ್ದು. ಪೂರ್ತಿ ಎಲ್ಲ ನಂದನವನಾಗ್ಯದ ಅಂತ ಹೇಳೋದಿಲ್ಲ ನಾವು. ಅದಕ್ಕೆ ಮೋದಿಯವರು ಹೇಳಿದ್ರಲ್ಲ, ಪಿಕ್ಚರ್ ಬಾಕಿ ಹೈ ಅಂಥೇಳಿ. ಆ ಪಿಕ್ಚರ್ ಬಾಕಿ ಹೈ ಅಂತಂದ್ರೆ ಬರುವ 10 ವರ್ಷದೊಳಗೆ, 15 ವರ್ಷದೊಳಗೆ ಮ್ಯಾಕ್ಸಿಮಮ್
ಹಂತ ಹಂತವಾಗಿ ಈ ದೇಶದೊಳಗಿರುವಂಥ ನಮ್ಮ ದೇಶ ಶ್ರೀಮಂತ ದೇಶ ಆಗ್ತದೆ, ಜಗತ್ತಿನ ನಂಬರ್ 1 ದೇಶ ಆಗ್ತದೆ. ಅಂತ ಸಂದರ್ಭದಲ್ಲಿ ದೇಶದಿಂದ ಸಂಪೂರ್ಣ ಬಡತನವನ್ನ ನಿರ್ಮೂಲನೆ ಮಾಡುವ ಸಂಕಲ್ಪವೇ ನರೇಂದ್ರ ಮೋದಿ ಅವರ ಹೊಸ ಪಿಕ್ಚರ್. ಇದನ್ನು ನೆನಪಿಟ್ಟುಕೊಂಡು ನಾ ಹೇಳಿದ್ದೆ ಇವತ್ತು. ಯಾಕಂದ್ರೆ ದೇಶದಾಗ ಪ್ರಾಮಾಣಿಕ ಆಡಳಿತ ನಡೆದದ ಇವತ್ತು. ಮತ್ತು ಎಲ್ಲ ಕಡೆ ಮಲಪ್ರಭಾ ನೀರನ್ನು ಶಂಕರ್ ಪಾಟೀಲ್ ಪ್ರಸ್ತಾಪ ಮಾಡಿದರು. ಜಲಧಾರೆಯೊಳಗ ಎಲ್ಲ ಕಡೆ ಪೈಪ್ಲೈನ್ ಮೂಲಕ ನೀರು ಕೊಡ್ತಾ ಇದ್ದೀವಿ. ಕೆಲವು ಕಡೆ ಉಪ್ಪು ನೀರು ಹತ್ತದ, ಸೌಳು ನೀರು ಹತ್ತದ, ಬೋರ್ ಹೊಡೆದ್ರ. ಇದನ್ನ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದಾಗ